ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಬರ್ರಿ, ಇವತ್ತು ಸಂಡೇ ಬೆಳಿಗ್ಗೆ ಲಾಗ್ ಸ್ಟಾರ್ಟ್ ಮಾಡ್ಕೊಂಡೇನಿ. ಕೆಲಸ ಆಲ್ಮೋಸ್ಟ್ ಎಲ್ಲ ಆಗೈತಿ. ಈಗ ನಾಷ್ಟನೂ ಕೂಡ ರೆಡಿ ಮಾಡಿಟ್ಟಿನಿ. ಇವಾಗ ಸ್ಟಾರ್ಟ್ ಮಾಡ್ಕೊಂಡೀನಿ ಲಾಗ್. ಇವತ್ತಿನ ಲಾಗ್ ಇಲ್ಲಿಂದ ಸ್ಟಾರ್ಟ್ ಮಾಡೀನಿ. ಎಲ್ಲಿಗೆ ಎಂಡ್ ಆಗುತ್ತೆ ಗೊತ್ತಿಲ್ಲ, ನೋಡೋಣ. ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಹೊಸ್ದಾಗಿ ಏನಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಬರ್ರಿ, ಈಗ ಏನೇನು ನಡೆದೈತಿ ಕೆಲಸ ಅಂತ ತೋರಿಸ್ತೀನಿ. ಹಾಗೆ ಹೈಪ್ ಅನ್ನೋ ಬಟನನ್ನು ಕೂಡ ಕ್ಲಿಕ್ ಮಾಡಿರಿ. ಹೈಪ್ ಪಾಯಿಂಟ್ಸ್ ಕೊಡ್ಬೋದು ನಮಗೆ. ವಾರದಲ್ಲಿ 3 ಸಲ ನಮ್ಮ ಅಕ್ಕ ಇಲ್ಲಿ ನಿಂತಾಳ. ಮುಖ ತೊಳೋದು ಭಾಳ ತಾತಿ. ಎದ್ದ ತಕ್ಷಣ ನಮ್ಮ ಮುಖ ತೊಳಿಸಿ ನಿಂದ್ರಿಸಿನ ಅಕ್ಕಿನ. ಇಲ್ಲಿ ನೋಡ್ರಿ, ಸಣ್ಣ ಮಗಳು ಚಿಕ್ಕ ಮಗಳು ರಂಗೋಲಿ ಹಾಕಕತ್ತಾಳ. ಹೊಸಲಿ ಪೂಜೆ ಮಾಡಿ ಅವ್ರ ಅಪ್ಪರ ಸ್ನಾನಕ್ಕೆ ಹೋಗ್ಯಾರ. ಅವ್ರು ಬರೋದ್ರೊಳಗೆ ಹೊಸಲಿ ಪೂಜೆ ಮಾಡಿ ರೆಡಿ ಮಾಡಿರ್ತಾಳೆ. ಇದು ಕಲಿಯಾಗತ್ತಾಳ ರಂಗೋಲಿ ಹಾಕೋದು. ಅವರು ಸ್ನಾನಕ್ಕೆ ಹೋಗ್ಯಾರ. ಬಂದುಗಟ್ಲೆ ದೀಪ ಹಚ್ಚಿ ಪೂಜೆ ಮಾಡ್ತಾರೆ. ನಾನು ಇವತ್ತು ನಾಷ್ಟ ಮಾಡಿದೆ. ಪೊಂಗಲ್ ಮಾಡೀನಿ. ಲೈಟ್ ಹಾಕ್ತೀನಿ. ಬೆಳಗ್ಗೆ ಸಾಕಷ್ಟು ಐತಿ, ಬಿಸಿಲಲ್ಲ. ನೋಡಿರಿ, ಪೊಂಗಲ್ ಭಾಳ ದಿವಸ ಆಗೈತೆ ಪೊಂಗಲ್ ಮಾಡ್ಲಾಕ. ಹದವಾಗಿ ಕರೆಕ್ಟಾಗಿ ಬಂದೈತಿ. ಪೊಂಗಲ್ ರೆಡಿ ಆಗೈತಿ. ಈಗ ನಾವು ಯಾಕೆ ತಿನ್ನಿಸ್ತೀನಿ. ಇನ್ನೂ ಅವ್ರು ಪೂಜೆ ಗೀಜೆ ಮಾಡಿದ್ದು ಬರೋದು ಲೇಟ್. ಇಲ್ಲಿ ಹಾಲು ಬಿಸಿಗಿಟ್ಟಿನಿ. ಚಹಾ ಕಿಡ್ಬೇಕು. ಚಹಾ ಅಂತ ಬೇಕಾಗೈತೆ ಸ್ವಲ್ಪ. ಚಹಾ ಅಂತಾರೆ, ಅದಕ್ಕೆ ಹಾಲು ಬಿಸಿಗಿಟ್ಟಿವಿ. ಚಹಾ ಕಿಡ್ಬೇಕು. ಮನಿ ಪ್ಲ್ಯಾಂಟ್ ಎಲ್ಲ ತೊಳೆದು ನೀರು ಹಾಕಿ ಇಟ್ಟೀವಿ. ಇಷ್ಟು ನಡೆದೈತೆ ನೋಡ್ರಿ. ಈಗ ನಾಷ್ಟ ಮಾಡಬೇಕು. ಬಟ್ಟೆ ಮಡಚಿಡ್ಬೇಕು. ಒಂದು ಪುಟ್ಟಿ ಬಟ್ಟೆ ಅದಾವೆ ನೋಡ್ರಿ. ಒಂದು ಪುಟ್ಟಿ ಬಟ್ಟೆ ಅದಾವೆ. ಬಟ್ಟೆ ಎಲ್ಲ ಮಡಚಿಡ್ಬೇಕು. ಆಮೇಲೆ ನೋಡ್ರಿ, ಇಲ್ಲಿ ನಮ್ಮದು ಗಾದಿ ಇತ್ತಲ್ಲ, ನಮ್ಮ ಮನೆಯವ್ರಿಗೆ ಬ್ಯಾಸ್ಗೆ ಅಂತ ಹೇಳಿ ಅದನ್ನ ಹಾಕ್ಕೊಳೋದೇ ಇಲ್ಲ. ಬರೀ ಬೆಡ್ಶೀಟ್ ಹಾಕ್ಕೊಂಡು ಮಲ್ಕೊತಾರೆ ನೆಲದ ಮೇಲೆ. ಅದಕ್ಕೆ ಅದನ್ನಲ್ಲಿ ಹೋಗಿ ಸಂಧ್ಯಾಗ ಜಾಗ ಇತ್ತು, ಅದ್ರೊಳಗೆ ಇಟ್ರೆ. ಇಲ್ಲೊಂದು ಚೂರು ಆ ಚೇರು ಇದು ಎಲ್ಲ ಇಲ್ಲ ಅಡ್ಜಸ್ಟ್ ಮಾಡಿ ಇಟ್ಟಾರ ನೋಡ್ರಿ. ನಮ್ಮೇನು ಬಟ್ಟೆ ಮುಗೀತಾ? ಬರ್ರಿ, ನಮ್ಮಿತ್ತ ರಂಗೋಲಿ ಹೆಂಗೆ ಹಾಕ್ಯಾಳ ಅಂತ ತೋರಿಸಿ. ತುಳಸಿ ಪಾಟಿಗೆನೂ ಅರ್ಶಿನ ಕುಂಕುಮ ಹಚ್ಚಾಕತ್ತಾವ ನೋಡ್ರಿ. ಗಿಡ ಚಲೋ ಬರಾಕತ್ತಾವ. ತುಳಸಿ ಗಿಡ ಅದ. ಎಲ್ಲಿ ಅಂತಾರೆ ದೊಡ್ಡ ಬರಾಕತ್ತಾವ. ಮಸ್ತ್ ಬರಾಕತ್ತೈತಿ. ಸೈಟಿಗೆ ಬಾ ನಮ್ಮಿತ್ತ ಒಂದ್ಸರಿ ರಂಗೋಲಿ ತೋರಿಸ್ಬಿಡ್ತೀನಿ ನೋಡ್ರಿ. ಈ ಥರ ರಂಗೋಲಿ ಬರೋದೇ ಇಲ್ಲ ನನಗೆ. ಒಂದು ಬರೋಲ್ಲ, ಹಾಕೋದೇ ಇಲ್ಲ ನಾನು. ಚಂದ ಮಾಡ್ಯಾಳ ಈ ಸಲ. ಇವತ್ತಿನ್ನೂ ಚೆಂದಾಗಿ ಹಾಕ್ಯ. ನಿನ್ನೆಕ್ಕಿಂತ ಇವತ್ತು ಚಲೋ ಹಾಕ್ಯ. ಮೊನ್ನೆ ನಿನ್ನೆ ಹಾಕಿಲ್ಲಲ್ಲ. ಯಾರ್ದು? ನಾನು ಯಾಕೆ ಬೀಳಿಸ್ಲವ? ಹಾಂ, ಏನು ಮಾಡಕತ್ತೀನಿ ಇಲ್ಲಿ? ಆತ ಈತ ಅನ್ನ ಕಮೆಂಟ್ ಹಾಕ್ತಾರ. ನವಕ್ಕ, ಏನು ಸಮಾಚಾರ? ಹಾಂ, ಏನು ಸಮಾಚಾರ ನಿಮ್ದು? ನಿಂತ್ಕೊಂಬಿಡೋದಿಲ್ಲ. ಟಿ ವಿ ಬಂದಾಗೈತಿ. ನಿಂತಾಳ ಇಲ್ಲಿ. ನಾಷ್ಟ ಮಾಡಿಸ್ತೀನಿ ಬಾ. ಹಾಕ್ಕೊಂಬರ್ತೀನಿ ಈಗ. ಹಾಕ್ಕೊಂಬರ್ತೀನಿ ಬಾ. ಟಿ ವಿ ನಿಂತೈತೆ ನೋಡ್ರಿ, ಅದಕ್ಕೆ ಹಾಕಿದ್ದು ನೋಡ್ರಿ. ಇದು ಮನಿ ಪ್ಲ್ಯಾಂಟು. ಇದು 4 ಎಲೆ ಇದ್ವು ಇಂತಿಂತಾವು. 2 ಎಲೆ ಯೆಲ್ಲೋ ಕಲರ್ ಆಗಿಬಿಟ್ಟು ತೆಗೆದುಬಿಟ್ಟೆ. ಈಗ ಇದ್ರೊಳಗನ ಎಷ್ಟು ಬೆಳೆದವು. ಇವನ್ನ ಹೊಳ್ಳಿ ಕಟ್ ಮಾಡಿ ಇದ್ರಾಗ ಇಟ್ಟಿನಿ. ಚಿಕ್ಕ ಬಂದಾವೆ ಇವಿನ್ನು ನೀರಾಗಿ. ನೋಡಿರಿ, ಮುನಿಗೆ ಬಿಡ್ತೈತಿ. ಈ ಥರ ಇಟ್ಕೊಂಡು ನೋಡಿರಿ. ಇದಕ್ಕೆಲ್ಲ ಹಂಡ ಬಂಡ ಪೇಂಟ್ ಮಾಡ್ಯಾವ ನೋಡ್ರಿ. ಇದು ನೋಡ್ರಿ ಹೆಂಗೆ ಮಾಡ್ಯಾವ. ಖಾಲಿ ಆಗಿದ್ದಕ್ಕೂ ಮಾಡಿಟ್ಟ. ಒಟ್ಟು ಏನು ಮಾಡಲಿ ಏನು ಬಿಡಲಿ ಅಂತಿರ್ತಾ. ಇದು ಒಂಚೂರು ಚೆಂದಾಗೈತಿ ನೋಡಕ್ಕೆ. ಬರ್ರಿ, ನಾಷ್ಟ ಮಾಡಿಸ್ತೀನಿ ನಾವ್ಯಾಗ. ಆಮೇಲೆ ಇವತ್ತು ಅಕ್ಷಯ ತೃತೀಯ ಅಂತಾರೆ. ಸಂಡೇನೂ ಐತಿ, ಸೋಮವಾರನೂ ಐತಿ ಅಂತಾರೆ. ಸಂಡೇ ಮಾಡೋರು ಸಂಡೇ ಮಾಡ್ತಾರೆ, ಸೋಮವಾರ ಮಾಡೋರು ಸೋಮವಾರ ಮಾಡ್ತಾರೆ. ನಾನಂಕರ ಮಾಡೋಂಗಿಲ್ಲ, ಅವರ ಮಾಡಾತ್ತಾರ. ದೀಪ ಹಚ್ಚಿ ಪೂಜೆ ಮಾಡೋಲ್ರಕ್ಕ ಅಂಥೇಳಿ ಇವತ್ತು ಮಾಡಿರಿ ನಾಳೆನೂ ಮಾಡಿರಿ ಅಂತಂದು ಹೇಳೀನಿ. ಮಾಡಾಕತ್ತಾರ ಫ್ರೆಂಡ್ಸ್. ನೀವು ಯಾವಾಗ ಮಾಡಿರಿ? ಇವತ್ತು ಮಾಡಾಕತ್ತೀರ, ಸಂಡೇ ಮಾಡಿರ ಅಥವಾ ಸೋಮವಾರ ಮಾಡಿರಿ ಅಂತ ತಿಳಿಸ್ರಿ ಕಮೆಂಟಲ್ಲಿ. ಯಾಕಂದ್ರೆ ಸೋಮವಾರ ಭಾಳ ಟೈಮ್ ಇಲ್ಲ. 7:30ಗೆ ಮುಗಿದು ಹೋಗ್ಬಿಡ್ತೈತಂತ. ಇವತ್ತು ಫುಲ್ ಡೇ ಐತಿ. ಬಟ್ ಸೂರ್ಯ ಯಾವಾಗ ಮುನುಗ್ತಾನ ಆವಾಗ ಅದು
ಚಾಲೂ ಆಗುತ್ತಾ ಅಂತಂದು ಹೇಳ್ತಾರೆ. ಗೊತ್ತಿಲ್ಲ, ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ. ನಾನು ಅವರು ಇವತ್ತು ಮಾಡಿರಿ ನಾಳೆನೂ ಮಾಡಿಬಿಡ್ರಿ ಅಂದಿನಿ. ಸ್ವೀಟ್ ಅಂತೂ ಏನೂ ಮಾಡೋಕ್ಕೆ ಹೋಗಿಲ್ಲ. ನೋಡೋಣ ಸಂಜೆ ಮುಂದೆ ಏನಾರ ಪಾಯಸ ಗೀಸ ಮಾಡ್ತೀನಿ. ಸಂಜೆ ಮುಂದೆ ಮಾಡ್ತೀನಿ, ಈಗ ಮಾಡೋಕ್ಕೆ ಹೋಗಲ್ಲ. ಈಗ ಪೊಂಗಲ್ ತಿಂದ್ಬಿಡ್ತೀನಿ. ಪೊಂಗಲ್ ಮಾಡೀನಿ, ಹೆಲ್ತಿಗೂ ಒಳ್ಳೆಯದು. ಮತ್ತು ಈಗ ಬ್ಯಾಸ್ಗಿಗೆ ತಂಪು, ಹೆಸರು ಬೇಳೆ ತಂಪು ನೋಡಿರಿ. ಹಾಗಾಗಿ ಪೊಂಗಲ್ ಮಾಡೀನಿ, ಚೆನ್ನಾಗಿರ್ತೈತಿ ಬ್ಯಾಸ್ಗ್ಯಾಗ ತಿನ್ನಕ್ಕೆ. ನೋಡ್ರಿ ಈ ಕಡೆ ಬರ್ತೀನಿ, ಇಲ್ಲೇ ಕರೆಕ್ಟ್ ಐತಿ. ಹೋಗ್ಕಳಿರಿ ತಂಬರಿ ಇಲ್ಲಿ ರೊಕ್ಕ ಕೊಡಿಲ್ಪ ಇಲ್ಲಿ ಬಾರವ, ಈಗ ತೋರಿಸಿ ಎಷ್ಟು ಚೆನ್ನಾಗಿ ಬಂದೈತಿ ನೋಡಿ. ನೋಡ್ರಿ ಹದವಾಗಿ ಎಷ್ಟು ಚಲೋ ಬಂದೈತಿ. ಎಷ್ಟು ರೂಪಾಯಿ ಅದು? ತೀರ ನೀರಾಗಿನ ಬಂದಿಲ್ಲ, 20 ರೂಪಾಯಿ ಇಲ್ಲ, ಒಂದು 10-15 ರೂಪಾಯಿ ಇರಬೇಕು. ಅದಿಲ್ರಿ 21 ರೂಪಾಯಿನ 22 ರೂಪಾಯಿ. ಹೌದಾ? 1 kg ಕಲ್ಲು ಕೊಡು ಅಂತ ಹೇಳಿ ಬಂಗಾರ ತೊಗೊಂಬರ್ತಾರ. ಬಂಗಾರ ಬೆಳ್ಳಿ ಏನೇನೋ ತರ್ತಾರ. ಬಟ್ ನಾವು ಕಲ್ಲುಪ್ಪು ತರ್ಸಾಗತ್ತೀವಿ. ನಾನು ಯಾಕಂದ್ರೆ ಕಲ್ಲುಪ್ಪು ಲಕ್ಷ್ಮಿ ಥರ. ಹೋದ ವರ್ಷ ಏನೋ ತರಿಸಿದ್ದೆ. ಮತ್ತು ಲಕ್ಷ್ಮೀ ದೀಪ ಅದೇ ಅದ ತಗೊಂಡಿದ್ದು ಇದು ಇದ್ರ ದಿವಸ ಮತ್ತ ಹೌದಾ ರೀ? ಕಾಯಿನ್ ತಗೊಳ್ಳಿಲ್ಲೇನು? ಬೆಳ್ಳಿ ಕಾಯಿನು. ಲಕ್ಷ್ಮಿ ಇದು ಕಾಮಾಕ್ಷಿ ದೀಪನ ಅಕ್ಷಯ ತೃತೀಯ ದಿವಸ ತಂದಿದ್ವಿ. ಇಲ್ಲ ಲಕ್ಷ್ಮಿ ವರಮಹಾಲಕ್ಷ್ಮಿ ಹಬ್ಬದ ದಿವಸ ತಂದಿದ್ವಿ. ಮತ್ತ ಮುಖವಾಡ ತಗೊಂಡಿದ್ ಕಾಣಿಸುತ್ತ. ವರಮಹಾಲಕ್ಷ್ಮಿ ಹಬ್ಬದ ದಿವಸ ಮುಖವಾಡ ತಗೊಂಡ್ರೆ ಕಾಮಾಕ್ಷಿ ದೀಪ ಇದಕ್ಕೆ ಮತ್ತ ನೋಡ್ರಿ ಫ್ರೆಂಡ್ಸ್, ನನಗ ಕನ್ಫ್ಯೂಷನ್ ಮಾಡ್ತಾರ. ಆಮೇಲೆ ಬೆಳ್ಳಿ ಕಾಯಿನು. ನಾನು ಪ್ಲಾನ್ ಐತಿ ನಂದು ತಗೋಬೇಕನ್ನೋದು. ಬಟ್ ನಾವು ಕರ್ಕೊಂಡು ಹೋಗ್ಬೇಕು. ಕರ್ಕೊಂಡು ರೆಡಿ ಇದ್ದದ್ದೆಲ್ಲ ಖಾಲಿ ಮಾಡ್ಕೊಂಡು ಕುಂದ್ರಬಾರ್ದು ಅನ್ನೋದು ಉದ್ದೇಶ. ಲಗು ಲಗು ಫ್ರೆಂಡ್ಸ್ ನೋಡ್ರಿ, ಇವಾಗ ಮತ್ತೆ ಕಂಟಿನ್ಯೂ ಮಾಡಾಕತ್ತೀನಿ. ಸಾಯಂಕಾಲ ಲಘುನ ಅಡುಗೆ ಮಾಡಿದ್ರಾಯ್ತು ಅಂತೇಳಿ ಲಘು ಅಡುಗೆ ಮಾಡಾಕತ್ತೀನಿ. ಇವತ್ತು ಬರೀ ಅನ್ನ ತಿಂತೀನಿ, ಬೇಸರ ಆಗೈತೆ. ಒಂದು 3 ದಿವಸ ತಿಂದು ಅದಕ್ಕೆ ಹೆಸರು ಇದು ಅಲಸಂದಿ ಕಾಳು ತಂದು ಎಷ್ಟು ದಿನ ಆಯ್ತು. ಅಲಸಂದಿ ಕಾಳು ಕುದಿಸಿ ಪಲ್ಯ ಮಾಡಬೇಕು. ಅದಕ್ಕೆ ಹಾಕೊಂಡು ಸ್ವಚ್ಛ ಅದಾವೆ, ಏನೂ ಆಗಿಲ್ಲ. ಇದು ಕಲ್ಲು ಪಲ್ಲು ಏನಿರಲ್ಲ, ಎಲ್ಲ ಸ್ವಚ್ಛ ಮಾಡಿ ಪ್ಯಾಕ್ ಮಾಡಿರ್ತಾರೆ. ಕೋಲ್ಡ್ ಫ್ರಿಜ್ನಾಗ ಇಟ್ಟಿದ್ದೆ. ಈಗಂತೂ ಬಿಸಿನೀರ ಬರ್ತದೆ ಪ್ಯಾಕ್ನಾಗ. ಸ್ವಲ್ಪ ನೀರು ಐತಿ.
ಕಾಳು ಕುದಿಲಿ. ಸ್ವಲ್ಪ ಬ್ಯಾಳಿ ಖಾಲಿ ಆಗ್ಯಾವು, ಬ್ಯಾಳಿ ಎಲ್ಲ ಹಾಕಿಟ್ಕೊಂತೀನಿ ಬಾಕ್ಸಿಗೆ. ಇಷ್ಟಿಷ್ಟ ಐತಿ, ಸ್ವಲ್ಪ ಸ್ವಲ್ಪ ಐತೆ ಅದಕ್ಕೆ. ಫ್ರೀ ಆಗಿದ್ದಾಗ ಹಾಕ್ಕೊಂಡು ಇಟ್ಕೊಂಡ್ಬಿಟ್ರೆ ಅವಸರ ಟೈಮ್ನಾಗ ಬೇಗ ಮಾಡ್ಕೊಂಡು ತೊಗೊಂಡು. ಸಾಂಬಾರು ಇದು ತರಕಾರಿ ಸಾಂಬಾರು ರೆಸಿಪೀಸ್ ತೋರಿಸ್ರಿ ಅಂತಂದು ಕೇಳಿದ್ರಿ, ತೋರಿಸ್ತೀನಿ. ಸ್ವಲ್ಪ ವೇಟ್ ಮಾಡಿರಿ, ಯಾಕಂದ್ರೆ ಮಾಡ್ತೀನಿ, ಮಾಡಿದಾಗ ತೋರಿಸ್ತೀನಿ. ಪದೇ ಪದೇ ಅನ್ನ ಮಾಡಿದ್ರೆ ಮತ್ತೆ ಮನೆಯವ್ರಿಗೆ ಬೇಜಾರಾಕತಿ. ಅದಕ್ಕೆ ಮೊನ್ನೆ 2 ಸಲ ಮಾಡಿದ್ವಿ ಹೋದ್ವಾಗ. ಅದಕ್ಕೆ ಸ್ವಲ್ಪ ಒಂದು 2 ದಿನ ಅಷ್ಟೇ ಲೇಟ್ ಆಕತಿ. ಹಾಕ್ತೀನಿ, ಮಾಡಿ ಹಾಕ್ತೀನಿ. ಎರಡು ತಿಂಗಳು ಆಯ್ತು ನೋಡ್ರಿ ಎಲ್ಲ ತಂದು. ನಾನು ಹೇಳಿದ್ದೆ ನಿಮ್ಗೆ ಲಾಸ್ಟ್ ಟೈಮ್ ಡಿ-ಮಾರ್ಟಿಗೆ ಹೋದಾಗ 2 ತಿಂಗಳು ಬರ್ತೈತೆ ನಮ್ಗೆ. 2.5 ತಿಂಗಳು ಆಗಿದ್ದೆ. 2.5 ತಿಂಗಳನ್ನ ಬರುತ್ತೆ ಬ್ಯಾಳಿ ಅವೆಲ್ಲ. ಎಣ್ಣೆ ಪಾನಿ ಎಲ್ಲ ಬೇಗ ಖಾಲಿ ಆಕೈತಿ. ಸಕ್ಕರೆ ಇನ್ನೊಂದು ವಾರ ಬರ್ತೈತಿ. ಇನ್ನೊಂದು ವಾರ ಆತಂದ್ರೆ ಹೋಗ್ಬೇಕು ನಾವು ಡಿ-ಮಾರ್ಟಿಗೆ ಹೋಗಿ ಎಲ್ಲ ತೊಗೊಂಬರ್ಬೇಕು. ಅಲ್ಲಿ ಒಂದು ಸ್ವಲ್ಪ ರೇಟನ್ನು ಕಡಿಮೆ ಆಕೈತಿ. ಮತ್ತು ಅಂದರೆ ಜಾಸ್ತಿ ತೊಗೊಂಬಂದ್ರೆ ನಮ್ಗೆ ರೇಟ್ ಅಷ್ಟು ಕಾಣಿಸಂಗಿಲ್ಲ. ಅದೇ ಇಲ್ಲಿ ನಾವು ಹತ್ತಿರದಲ್ಲಿ ಇದು ಮೆಟ್ರೋ ಚಿಕ್ಕ ಪುಟ್ಟ ಅಂಗಡಿಗೆ ಹೋದ್ವಿ ಅಂದ್ರೆ ರೇಟ್ ಜಾಸ್ತಿ ಆಗ್ತಾರೆ. ಕೆಲವೊಬ್ರು ಅನ್ಕೋಬೋದು ಸಣ್ಣ ಪುಟ್ಟ ಅಂಗಡಿ ಒಳಗೆ ರೇಟ್ ಕಡಿಮೆ ಇರುತ್ತಾ ಅಂತಂದು. ಬಟ್ ನಾ ಇದು ಅಡುಗೆ ಎಣ್ಣೆ ಯೂಸ್ ಮಾಡ್ತೀನಿ ನೋಡ್ರಿ. ಆ ಎಣ್ಣೆಗೆ ಇಲ್ಲೇ 175, 80 ಹಿಂಗೆ ಕೊಡ್ತಾರೆ. ಅಲ್ಲಿ 160, 65 ಹಿಂಗೆ ಕೊಡ್ತಾರೆ. 10 ರೂಪಾಯಿ ರೇಟ್ ಜಾಸ್ತಿ ಇಟ್ಕೊಂಡು ಇಲ್ಲಿ ಮಾರ್ತಾರೆ. ಹಾಗಾಗಿ ಜಾಸ್ತಿ ಇಲ್ಲಿ ತಗೋಂಗಿಲ್ಲ. ಡಿ-ಮಾರ್ಟ್ನಾಗ ಸ್ವಲ್ಪ ಸಸ್ತಾ ಸಿಗ್ತೈತಿ. ಅಲ್ಲೇ ಹೋಗಿ ತೊಗೊಂಬಂದು ಮಾಡೋದು ಸುಖ, ದುಡ್ಡು ಉಳಿತೈತಿ ನೋಡಿರಿ. ನಾವು ಈಗ 2 ತಿಂಗಳು ಆಯ್ತು ಅಲ್ಲಿಂದ ತೊಗೊಂಬಂದು. ಎಷ್ಟೊಂದು ಐಟಮ್ಗಳು ಇನ್ನೂ ಅದಾವು, ಖಾಲಿ ಆಗಿಲ್ಲ. ಅದೇ ಇಲ್ಲೇ ತಂದಿದ್ರೆ ಒಂದು 15 ದಿನ ತಿಂಗಳದಾಗ ಖಾಲಿ ಆಗಿತ್ತು. ಮತ್ತು ಮನಿನೂ ಖಾಲಿ, ದುಡ್ಡೂ ಖಾಲಿ. ಹಿಂಗೆ ಸ್ವಲ್ಪ ವಿಚಾರ ಮಾಡಿ ಯೋಚನೆ ಮಾಡಿ ಜೀವನ ಮಾಡಬೇಕು. ಬೆಂಗಳೂರೊಳಗೆ ಎಲ್ಲಿ ಕಡಿಮೆ ಸಿಗುತ್ತೆ, ಎಲ್ಲಿ ಸಸ್ತಾ ಸಿಗ್ತೈತಿ ಅಲ್ಲಿ ದೂರ ಆದ್ರೂ ಪರವಾಗಿಲ್ಲ. ನಮಗೆ ಭಾಳ ದೂರ ಆಕೈತಿ ಡಿ-ಮಾರ್ಟ್. ನಮ್ಮ ಸುತ್ತಮುತ್ತ ಎಲ್ಲಿ ಇಲ್ಲ ಡಿ-ಮಾರ್ಟ್. ಇಲ್ಲಿ ಈ ಕಡೆ ಎಲ್ಲ ಆರಾಮಾಗ ದೊಡ್ಡ ಏರಿಯಾ ಅದು. ಈ ಕಡೆ ಒಂದು ಆಗಬೇಕು ಡಿ-ಮಾರ್ಟ್, ಬಟ್ ಆಗಿಲ್ಲ. ಆತಂದ್ರೆ ನಮಗೆಲ್ಲ ಹತ್ತಿರ ಆಕೈತಿ. ಹೋಗಿ ಪಟಕ್ಕನ ಹೋಗಿ ತೊಗೊಂಬರ್ಬೋದು. ಅಲ್ಲಿ ಕನಕ್ಪುರ ರೋಡಿಗೆ ಹೋಗ್ಬೇಕು ನಾವು. ಕನಕ್ಪುರ ರೋಡ್ ಹತ್ರ ಐತಿ ಡಿ-ಮಾರ್ಟ್. ದೂರ ಆದ್ರೂ ಪರವಾಗಿಲ್ಲ ಅಂಥೇಳಿ ಓಕೆ. ಪದೇ ಹೋಗೋಕ್ಕಾಗಲ್ಲ. ಅದಕ್ಕೆ ಒಂದು 2 ತಿಂಗಳಿಗೆ ಆಗಷ್ಟು ತೊಗೊಂಬಂದ್ಬಿಡ್ತೀನಿ. ಓಕೆ, ಈಗ ಅದು ಕಾಳು ಕುದೀಲಿ. ನಾನು ಇದನ್ನು ಮಾಡ್ತೀನಿ, ಹೆಚ್ಕೊತೀನಿ ತರಕಾರಿ ಅನ್ನೋಕ್ಕೇನು ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಕರಿಬೇವು ಖಾಲಿ ಐತಿ, ಕೊತ್ತಂಬರಿ ಒಂದು ಸ್ವಲ್ಪ ಐತಿ. ನಾಳೆ ಬೆಳಿಗ್ಗೆ ಹೋಗಿ ತೊಗೊಂಬರ್ಬೇಕು. ತರಕಾರಿನೂ ಖಾಲಿ ಆಯ್ತು. ಹಾಗಲಕಾಯಿ ಐತಿ, ಹಾಗಲಕಾಯಿ ಮಾಡಬೇಕಾಗಿತ್ತು. ನೆನಪಾಗಿಲ್ಲ ನಂಗೆ ಹಾಗಲಕಾಯಿ ಮಾಡೋಕ್ಕೆ. ಅದನ್ನು ಮಾಡ್ಕೊಂಡೆ. ಎರಡು ನೋಡ್ತೀನಿ. ಹಾಗಲಕಾಯಿ ಬೇಡ, ನಾವು ತಿಂತೀವಿ, ನೀವು ತಿನ್ನಲಿಲ್ಲ ಅಂದ್ರೆ ನಮಗೆ ತಿನ್ನು. ನೀವು ತಿನ್ನಲ್ಲನ? ಹಾಗಲಕಾಯಿ ತಿನ್ಬೇಕು, ಒಳ್ಳೇದು ಗೊತ್ತಾ. ಯಾವ್ದು ಕಹಿ ಇರುತ್ತಾ, ಯಾವ್ದು ಒಗರು ಇರ್ತೈತಿ, ಯಾವುದು ಚೆನ್ನಾಗಿರಲ್ಲ, ಅದೆಲ್ಲ ಹೆಲ್ತಿಗೆ ಒಳ್ಳೇದು. ಏನು ಹೆಚ್ಕೊಳಕತ್ತೀನಿ ರೀ. ಒಗ್ಗರಣೆ ಕೊಡಬೇಕು. ಕಾಳು ಕುದ್ದಾವ ಇಲ್ಲ ನೋಡಬೇಕು. ಭಾಳ ಕುದಿಸಿದೆ. ಕುದ್ದಾವ.
ಕುದಿತಾವು ಮೆತ್ತಗಾಗ್ಯಾವ ಬಿಡು ನೋಡ್ರಿ ಇಷ್ಟು ಕುದ್ರೆ ಸಾಕು. ಕೊತ್ತಂಬರಿ ಸೊಪ್ಪು ಒಂದು ತಟಗೆ ಐತಿ ಅದನ್ನ ಹಾಕ್ತೀನಿ ಈಗ. ನಾಳೆ ಬೆಳಿಗ್ಗೆ ಕರಿಬೇವು ಕೊತ್ತಂಬರಿ ಎಲ್ಲ ತರಬೇಕು ಹೋಗಿ. ಸ್ವಚ್ಛ ಮಾಡಿ ಇಟ್ಕೊಂಡಿದ್ದೆ, ಖಾಲಿ ಆಯ್ತು ನೋಡ್ರಿ. ಒಂದು ವಾರದ ಮೇಲೆ ಇದೇನು ಈರುಳ್ಳಿನ ಮಧ್ಯಾಹ್ನ ಲೂಡ ಆಡಿದ್ವಿ ಒಂದು ಸ್ವಲ್ಪ ಹೊತ್ತು. ಲೂಡ ಆದ್ರಾಗಿನ ಟೈಮ್ ಆಗಕ್ಕಂತು ನಾಷ್ಟ ಗೀಷ್ಟ ಮಾಡಿ ಮುಗಿಸಾದ್ರಿಂದ ಒಂದು 12 ಗಂಟೆನು. ಇವತ್ತು ನಾನು ಅಂಕರ್ ಲಘು ಮಾಡೀನಿ ನಾಷ್ಟ. ನಮ್ಮ ನಮಿತ ಈಗ ದೀಪ ಹಚ್ತಾಳ. ಟೈಮ್ ಆಯ್ತು. ಬೆಳಿಗ್ಗೆ ಅವ್ರ ಅಪ್ಪ ಹಚ್ಚಾರ, ಈಗ ಹಾಕಿ ಹಚ್ತಾಳ. ಇದು ಸ್ವಚ್ಛ ಮಾಡಿ ಇಟ್ಟಿರ್ತೀನಿ, ಆದ್ರೂ ಒಂದೊಂದು ಬಂದ್ಬಿಟ್ಟಿರ್ತಾವ. ಏಜ್ ಮುಗ್ದಿರ್ತೈತಲ್ಲ ಅದ್ರದ್ದು ವಯಸ್ಸು. ಹಾಂ ಹೊಲಸ್ಕೊಂಡು ಹೆಚ್ಚೈತಿ ಕೊತ್ತಂಬರಿ ಹೇಳೋದು ಹಂಗ ಮಾಡಿಬಿಟ್ರೆ ಅಷ್ಟೇ. ಏನ್ರಿ ಯಾಕೆ ಎರಡು ಸಲ ತೊಳೆದು ತಗೊಂಡ ಬಂತು ಮತ್ತೆ ಕಣ್ಣೀರು ನೋಡ್ಬಿಟ್ಟಿನ ಅದನ್ನ ಸರಿನೇ ಆಗಲ್ಲ. ಇವ್ರದ್ದು ಕ್ಲೀನಿಂಗ್ ಕೆಲಸ ಮಾಡಬೇಕು. ಎಲ್ಲ ಚೇರು ಧೂಳಾಗಿದ್ವು, ಚೇರೆಲ್ಲ ತೊಳೆದು ಒಂದ ಕೈಲಿ ಮಾಡಿದ್ದೆ ನಾನು. ನೀರು ಸಿಡಿಸ್ಬಾರ್ದು. ಬಿಸಿ ಇಟ್ಕೊಂಡಾರ ಗರ್ಭ ಕೊಟ್ಟು ಪಲ್ಯ ಮಾಡ್ತೀನಿ, ಪಲ್ಯ ಮಾಡಿ ರೊಟ್ಟಿ ಮಾಡ್ತೀನಿ, ಅನ್ನ ಮಾಡ್ತೀನಿ. ಇಲ್ಲಿ ಮೊಟ್ಟೆ ಇದಾವೆ. ಮೊಟ್ಟೆ ಇವತ್ತು ತಿನ್ನಂಗಿಲ್ಲ, ನಾಳೆ ತಿನ್ನಂಗಿಲ್ಲ. ನಾಡಿದ್ದು ಅಚ್ಚ ನಾಳೆ ತಿನ್ಬೋದು. ಬುಧವಾರ, ಅದು ಬುಧವಾರ ಏನೈತೆ ಏನು ಗೊತ್ತಿಲ್ಲ. 4 ಸ್ಪೂನ್ ಹಾಕ್ಕೊಂಡು ಸಾಕು. ಏನತ್ತವ ನಮ್ಮಪ್ಪ ಎಲ್ಲ ಟಿಕೆಟ್ ಆಗುತ್ತಾರ. ಜೀರಿಗೆ ತರಬೇಕು. ಜೀರಿಗೆ ನಮ್ಮ ನವ್ಯ ಇಡ್ಕೊಂತಾರ. ನಮ್ಮಪ್ಪ ಅಲ್ಲಿ ಬಾತ್ರೂಮ್ನಾಗ ತೊಳ್ಯಾಕತ್ತಾವ ನೋಡ್ರಿ. ಇವು ಚೇರು ಫುಲ್ಲು ಅಷ್ಟು ಏನಿದಾವಲ್ಲ ಅಷ್ಟು ಎಲ್ಲ ಗಲೀಜಿಟ್ಟಿತ್ತು. ಅಷ್ಟು ಹಾಕೊಂಡು ತಿಕ್ಕಾರ ನೋಡ್ರಿ. ಇಲ್ಲಿ ಹಿಂಗಾಗ್ಬಿಟ್ಟೈತಿ. ನವ್ಯ ಏನು ಸಮಾಚಾರ ನವ್ಯ? ಇಲ್ಲಿ ನೋಡ್ರಿ ಸಾಂಗು ಬಂದಾಗೈತಿ. ನಾವು ಅಲ್ಲಿ ಹೊರಗೆ ಕತ್ಲಾಗಿ ಲೈಟ್ ಹಾಕಿಲ್ಲ. ನಾವು ಎಲ್ಲರೂ ಒಳಗೆ ಇದ್ದೀವಿ. ನವ್ಯ ನಾವು ಹಿಂಗೆ ಕರ್ಕೊಂಡು ಹೋಗ್ಬೇಕಂತ. ಮತ್ತೆ ಅಲ್ಲೇ ಬರ್ತಾಕಿ, ನಾನು ಅಲ್ಲೇ ಕುಂದ್ರಿಸಿದ್ದೆ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತೀವಿ ನೋಡ್ರಿ. ಪಲ್ಯ ರೆಡಿ ಆಗೈತಿ, ರೊಟ್ಟಿನೂ ರೆಡಿ ಆದವು ನೋಡ್ರಿ. ರೊಟ್ಟಿ ಮಸ್ತ್ ಬರಾಕತ್ತಾವ, ಚಲೋ ಬರಾಕತ್ತಾವ ರೊಟ್ಟಿ. ಸ್ವಲ್ಪ ಮಾಡಿದೆ, ಜಾಸ್ತಿ ಮಾಡ್ಕೊಂತ ನಿಂತ್ರೆ ಕಾಲು ನೋವು ಬರ್ತಾವೆ, ಅದಕ್ಕೆ ಸ್ವಲ್ಪ ಮಾಡಿದೆ. ಅನ್ನನೂ ಕೂಡ ಆಯಿತು. ಇದನ್ನು ಗ್ಯಾಸ್ ತೊಳೆದಿಲ್ಲ, ಒರೆಸ್ಕೊಂಡಿಲ್ಲ, ಯಾಕಂದ್ರೆ ಬಿಸಿ ಇರುತ್ತೆ, ಭಾಳ ಬಿಸಿ ಆಗಿಬಿಟ್ಟಿರ್ತೈತಿ. ಅದಕ್ಕೆ ಆರಿದ ಮೇಲೆ ಒರೆಸ್ಕೊಂಡ್ರೆ ಆಯಿತು ಅಂತ ಅದನ್ನ ಹಂಗೆ ಬಿಟ್ಟೀನಿ. ಇದನ್ನು ಒರೆಸ್ಕೊಂಡೆ, ಇದನ್ನಷ್ಟು ಒರೆಸ್ಕೊಂಡೀನಿ. ಆಮೇಲೆ ಆರಿದ ಮೇಲೆ ಅದನ್ನೆಲ್ಲ ಒರೆಸ್ಕೊತೀನಿ.
ಈಗ ರೊಟ್ಟಿನ ಮುಚ್ಚಿಡ್ತೀನಿ ಮತ್ತು ಮೆತ್ತನ ರೊಟ್ಟಿ ಇದಾಗ್ಬಿಡ್ತಾವೆ. ಕೆಂಪು ಚಟ್ನಿ ತೆಗೆದಿಡ್ತೀನಿ. ಹಿಂಗೆ ಮುಚ್ಚಿಟ್ರೆ ಮೆತ್ತಗಿರ್ತಾವೆ, ಇಲ್ಲ ಶೆಕೆ ಆಗ್ಬಿಡ್ತಾವೆ. ಅದಕ್ಕೆ ನಾವೇನು ಕರ್ಕೊಂಡು ಮೇಲೆ ಹೋಗ್ಯಾರ ಅವ್ರು ನಮ್ಮ ಮನೆಯವರು ಓಡಾಡ್ಸಕ್ಕೆ. ನಮ್ಮಿತ್ತ ಇಲ್ಲೇ ಕುಂತಾಳ ನೋಡ್ರಿ. ಏನಿಲ್ಲ ನೋಡ್ರಿ, ನಮ್ಮ ಮನೆಯವರು ತಂಪಾಗಿರುತ್ತಾ ಅಂತ ಹೇಳ್ಬಿಟ್ಟು ಅರ್ಬಿನ ಮ್ಯಾಗ ಹಾಕೋದ ಬೇಡ, ಇಲ್ಲೇ ಒಣಗಿಬಿಡ್ತಾವೆ ಒಳಗೆ. ಅಷ್ಟು ಕುದಿ 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 ಹೀಟು ಮನೆಯೆಲ್ಲ. ಹೌದಾ, ಹೆಂಗೆ ಹಾಕ್ಯಾರ ನೋಡ್ರಿ. ನಮ್ಮ ಮನೆಗೇನು ಯಾರು ಬರೋದಿಲ್ಲ ಹೋಗೋದಿಲ್ಲಲ್ಲ, ಹಾಗಾಗಿ ಇಲ್ಲೇ ಹಾಕ್ಕೊಂಡ್ರಾಯ್ತು ಅಂತ ಹಾಕಿವಿ. ಫ್ರೆಂಡ್ಸ್ ನೋಡ್ರಿ, ಈಗ ಎಲ್ಲ ತಂದಿಟ್ಟಿವಿ ಊಟಕ್ಕಂತ. ಅದಾಕೊಂಡಿನಿ ಮತ್ತೆ ಎಬ್ಸ್ ಹಾಕೊಂತಾರೆ. ಚಟ್ನಿ ತೊಗೊಬೋದು ಅಂತ ರೊಟ್ಟಿ ತಿನ್ನೋದ್ಬಿಟ್ಟು ಅನ್ನ ಹಾಕ್ಕೊಂಡ ಬೇಡ. ಈಗ ಊಟಕ್ಕೆ ಕುಂತಕ್ಕೇನೆ ಎಬ್ಸ್ ಹಂಗೆ ಅಕ್ಕಗೊಂದು ನೈಟಿ ತುಂಬ ಹಳೇದು ಅಷ್ಟೇ, ಇನ್ನೇನಿಲ್ಲ ಅಷ್ಟೇ. ಅಲ್ಲೇ ಒಳ್ಳೆ ಹಾಕಿದ್ರಲ್ಲ, ಹೊಸ ತಗೊಂತೀನಿ. ಈಗ ಗೊತ್ತಾಗಲ್ಲ ರೊಟ್ಟಿ ಬೆಲೆ, ಮುಂದೆ ಗೊತ್ತಾಗಲ್ಲ. ಬಿಸಿ ಬಿಸಿ ರೊಟ್ಟಿ ಮಾಡಿದ್ದು ತಿನ್ನಂದ್ರೆ ಒಲ್ಲೆ ಅಂತ. ಫ್ಯಾನ್ ಒಂಚೂರು ಸಣ್ಣಗೆ ಇಟ್ಕೊಂಡು ನಮ್ಗೆ ಇದು ರೊಟ್ಟಿ ಶೆಕೆ ಹಾಕೋ ಫ್ಯಾನಿನ ಗಾಳಿಗೆ. ತಿನ್ನೋದು ಬಿಟ್ಟು ಫೋನ್ ಬಂತು, ನಿಮ್ಮ ಅಪ್ಪಂದು ಹೋದ ಮಾತಾಡ್ಕೊ. ಪಟ್ಟಸತ್ ನಮಗೆ ಇಷ್ಟು ಲಘು ನಾವು ಸಾಯಂಕಾಲ ಮ್ಯಾಗಿ ಎಲ್ಲ ಇವತ್ತು ನೋಡಿ ಎಷ್ಟು ಲಘು ಊಟ, ಎಷ್ಟು ಲಘು ಅಡಿಗೆ. ಅದಕ್ಕೆ ಲಘುನ ಉಂಡು ಸಾಯಂಕಾಲ 2 ಪ್ಯಾಕೆಟ್ ಮ್ಯಾಗಿ. ಈ ಮಣ್ಣಿಗತ್ತೆ ಹೊರಗ ನೋಡಕ್ ನಿಂತ್ಲು. ಹೌದಾ ಹೌದಾ ರೊಟ್ಟಿ ನಾಳೆ ತಿಂತೀನಿ ನಾನು. ಈಗ ಸಾಯಂಕಾಲ ಯಾವಾಗ ತಿಂದ್ರೆ ತಿನ್ನ ಬಿಟ್ರು ಬಿಡು, ಹೇಳ ಅಷ್ಟು ಹೇಳ್ತಾರ ಮನುಷ್ಯ. ಪ್ರತಿ ಸಲನು ಹೇಳಿ ನಮ್ಗೇನು ಬುದ್ಧಿ ಇಲ್ವಾ ಹೇಳಕ್ಕ? ತಿನ್ನು, ಅನ್ನನೇ ತಿನ್ನು. ಇದು ಏನು ಅದು ರಸ ಮಾಡಿ ಎಲ್ಲ ತಿಂತಾಳ ನಾವೇ. ನೀವೊಂಚೂರು ಹೊರಗೆ ನೋಡೋದು ಕಡಿಮೆ ಮಾಡ, ಬರ್ತಾನೆ ನಿಮ್ಮ ಅಪ್ಪ. ಕತ್ತು ನೋವಾಗ ಹಂಗೆ ನೋಡ್ತಾವ್ರೆ ಅವು.